ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಇವಾಗ ನಾವು ನೋಡ್ತಾ ಇರೋದು ಜರ್ದೋಸಿ ಔಟ್ಲೈನ್ ವರ್ಕ್. ಆಲ್ರೆಡಿ ಈ ರೌಂಡಲ್ಲಿ ಬಂದುಬಿಟ್ಟು ನಾವು ಸ್ಟೋನ್, ಶುಗರ್ ಬೀಟ್ಸ್, ರಿಂಗ್ ಎಲ್ಲ ಕೊಟ್ಟಿದ್ದೀವಿ. ಅದಕ್ಕೆ ಮೇಲೆ ವೈಟ್ ಕಲರ್ ಪೋಲ್ ಒಂದು ಸ್ಟಿಚ್ ಬಿಟ್ಟು ಒಂದು ಸ್ಟಿಚ್ ಔಟ್ಲೈನ್ ಮಾಡಿಬಿಟ್ಟು ಅದು ಇನ್ ಬಿಟ್ವೀನ್ ಗ್ಯಾಪಲ್ಲಿ ನಾವು ಈ ಥರ ಜರ್ದೋಸಿ ಔಟ್ಲೈನ್ ವರ್ಕ್ ಮಾಡ್ತಾಯಿದ್ದೀವಿ. ನೋಡಿ, ಜರ್ದೋಸಿ ನೀಡಲ್ ಫುಲ್ ಜರ್ದೋಸಿ ತಗೊಂಡು ಆ ಶೇಪ್ ಹೆಂಗಿದೆಯೋ ಆ ಶೇಪ್ ಹೆಂಗೆ ಬರುತ್ತೋ ಹಂಗೆ ಜರ್ದೋಸಿ ಔಟ್ಲೈನ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಆ ರೌಂಡಿಗೆ. ಆ್ಯಂಡ್ ಈ ಥರ ನೀವು ಆರಿ ವರ್ಕ್ ಕಲಿಬೇಕಾದ್ರೆ ನಮ್ಮದು ಆರಿ ವರ್ಕ್ ಆಫ್ಲೈನ್ ಕ್ಲಾಸಸ್ ನಡೀತಾ ಇದೆ. ಆರಿ ವರ್ಕ್ ಆಫ್ಲೈನ್ ಕ್ಲಾಸಸ್ ಡೀಟೇಲ್ಸ್ಗೆ ಇನ್ಸ್ಟಾಗ್ರಾಮಲ್ಲಿ ನೀವು DM ಮಾಡಿ, ನಿಮಗೆ ಡೀಟೇಲ್ಸ್ ಕಳಿಸ್ತೀವಿ. ಆ್ಯಂಡ್ ಈ ಥರ ವಾಯ್ಸ್ ಓವರ್ ವೀಡಿಯೋಸ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ಫ್ಲವರ್ ಮಾಡ್ಕೊಂಡು ಬಂದು ಒಂದು ಪೋಲ್ಗೆ ನಿಮಗೆ ಜರ್ದೋಸಿ ಎಂಡ್ ಆಯಿತು ಆದರೆ ನೀವು ಚಿಕ್ಕದಾಗಿ ಒಂದು ಜರ್ದೋಸಿ ತಗೊಂಡು ಚಿಕ್ಕದಾಗಿ ಒಂದು ಪೀಸ್ ಜರ್ದೋಸಿ ತಗೊಂಡು ಕಟ್ ಮಾಡಿಕೊಂಡು ಅದನ್ನು ನೀವು ಅಲ್ಲಿ ಸ್ಟಿಚ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇದು ಹಂಗೆ ಒಂದೊಂದು ಟೈಮ್ ಎಂಡ್ ಆಗುವಾಗ ಸ್ವಲ್ಪ ಜರ್ದೋಸಿ ಜಾಸ್ತಿ ಆಗುತ್ತೆ, ಇಲ್ಲಾಂದರೆ ಕಡಿಮೆ ಆಗುತ್ತೆ. ಆವಾಗ ನೀವು ಅದನ್ನು ಕಟ್ ಮಾಡಿ ಮಾಡುವಾಗ ಕರೆಕ್ಟಾಗಿ ಬರುತ್ತೆ. ಲಾಸ್ಟಲ್ಲಿ ಲಾಕ್ ಮಾಡ್ತೀವಿ. ಸೇಮ್ ಇದೇ ಫ್ಲವರ್ ನೆಕ್ಸ್ಟು ಅದೇ ಥರ ಮಾಡ್ತೀವಿ. ನೋಡಿ, ಇವಾಗ ಈ ಫ್ಲವರ್ ಸೇಮ್ ಅದೇ ಥರ ಔಟ್ಲೈನ್ ಮಾಡ್ತೀವಿ. ಸ್ಕ್ಯಾಲಪ್ ಥರ ಸೇಮ್ ಅದೇ ಥರ ಔಟ್ಲೈನ್ ಬರುತ್ತೆ. ಬೀಚ್ ನೀಡಲಲ್ಲಿ ಜರ್ದೋಸಿ ತಗೊಂಡು ಜರ್ದೋಸಿ ಸೇಮ್ ಚೈನ್ ಸ್ಟಿಚ್ ಹೆಂಗೆ ಮಾಡ್ತೀವೋ ಅದೇ ಥರ ಆ ಪೋಲ್ ಗ್ಯಾಪಲ್ಲಿ ಈ ಥರ ಚೈನ್ ಸ್ಟಿಚಸ್ನ ಮಾಡ್ತೀವಿ.